ಶುಭಾ ಪೂಂಜಾ ಅವರ ವೈವಾಹಿಕ ಜೀವನದಲ್ಲಿ ಬಿರುಕು ಮೂಡಿದೆ ಅನ್ನುವಂಥ ಚರ್ಚೆ ನಡೀತಾ ಇರುವಂಥ ಬೆನ್ನಲ್ಲೇ ನಟಿ ಶುಭಾ ಪೂಂಜಾ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ. ಸಮಯ ಬಂದಾಗ ಎಲ್ಲವನ್ನು ಕೂಡ ತಿಳಿಸ್ತೇನೆ ಅಂತ ಪೋಸ್ಟ್ ಮಾಡಿದ್ದಾರೆ. ನನಗೂ ಸುಮಂತ್ಗೂ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ನಾನೇ ಖುದ್ದಾಗಿ ಬಗ್ಗೆ ತಿಳಿಸ್ತೇನೆ, ಅಲ್ಲಿವರೆಗೂ ಕೂಡ ನೀವು ಟೈಮ್ ಕೊಡಿ ಅನ್ನುವಂಥ ಮಾತನ್ನು ಅವರು ಹೇಳಿರುವಂಥದ್ದು ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ನ ಮೂಲಕ. ಸೊ ಈ ರೀತಿಯಾಗಿ ಪೋಸ್ಟ್ ಮಾಡಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ನನಗೂ ಹಾಗೂ ಸುಮಂತ್ಗೂ ಸ್ವಲ್ಪ ಟೈಮ್ ಕೊಡಿ, ಎಲ್ಲವನ್ನೂ ಕೂಡ ನಾನೇ ತಿಳಿಸ್ತೇನೆ, ಖುದ್ದಾಗಿ ಬಗ್ಗೆ ನಾನು ನಿಮ್ಮೆಲ್ಲರಿಗೂ ಮಾಹಿತಿಯನ್ನು ಕೊಡ್ತೀನಿ ಅನ್ನುವಂಥ ಮನವಿಯನ್ನು ನಟಿ ಶುಭಾ ಪೂಂಜಾ ಅವರು ಮಾಡಿಕೊಂಡಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಹಾಗಿದ್ರೆ ಇವರ ಪೋಸ್ಟ್ನಿಂದನೇ ಎಲ್ಲವೂ ಕೂಡ ಅಂದರೆ ಒಂದು ಹಿಂಟ್ ಸಿಗ್ತಾ ಇದೆ ದಟ್ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಅವರ ವೈವಾಹಿಕ ಜೀವನದಲ್ಲಿ. ಸೊ ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಲೋಕೇಶ್? ರಾಹುಲ್, ಯಾಕಂದ್ರೆ ಶುಭಾ ಪೂಂಜಾ ಮತ್ತೆ ಸುಮಂತ್ ನಡುವಿನ ಒಂದು ಸಂಬಂಧದ ವಿಚಾರವಾಗಿ ಇನ್ನು ಕಳೆದ 2-3 ದಿನಗಳಿಂದ ಏನು ಸುದ್ದಿ ಹರಡಿತ್ತು ಅದೆಲ್ಲವೂ ಕೂಡ ಈ ಒಂದು ಪೋಸ್ಟ್ ಮೂಲಕ ಇದು ನಿಜ ಆಗಿರಬಹುದು ಅನ್ನುವಂಥ ಶಂಕೆಯನ್ನ ವ್ಯಕ್ತಪಡಿಸುವ ಆಗ್ತಿದೆ. ಯಾಕಂದ್ರೆ ಒಂದು ಹಂತದಲ್ಲಿ ಯಾವ ರೀತಿ ಇದು ವಿಚ್ಛೇದನ ವಿಚಾರಗಳು ನಡೆದಾಗ ಅಥವಾ ಅಕಸ್ಮಾತ್ ಏನಾದರೂ ಗಾಸಿಪ್ ಆಗಿದ್ರು ಕೂಡ ಅವರು ನೇರವಾಗಿ ಹೇಳಬಹುದಾಗಿತ್ತು, ನಮ್ಮ ನಡುವೆ ಆ ಥರದ್ದು ಯಾವುದೇ ಒಂದು ವಿಚ್ಛೇದನ ಪ್ರಸ್ತಾಪ ಆಗಿಲ್ಲ ಅಂತ. ಸೊ ಅದೆಲ್ಲವನ್ನು ಮೀರಿ ಎಲ್ಲೋ ಒಂದ್ ಕಡೆ ಅವರು ಪೋಸ್ಟ್ ಹಾಕಿರೋ ನೋಡಿದ್ರೆ ಅವರು ವಿಚ್ಛೇದನಕ್ಕೆ ಮುಂದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದರ ವಿಚಾರವಾಗಿ ನಾವು ಕೂಡ ಅವರನ್ನ ಕರೆ ಮಾಡಿ ಸಂಪರ್ಕ ಮಾಡಕ್ಕೆ ಟ್ರೈ ಮಾಡಿದ್ವಿ. ಆ ನಂತರದಲ್ಲಿ ಅವರು ಕೂಡ 1-2 ದಿನಗಳ ಟೈಮನ್ನು ನಮಗೆ ಸಮಯವನ್ನ ಕೊಡಿ, ಆ ನಂತರದಲ್ಲಿ ನಾನು ಮತ್ತೆ ಸುಮಂತ್ ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡ್ತೀವಿ ಅಂತ ತಿಳಿಸಿದ್ದಾರೆ. ರಾಹುಲ್, ರೈಟ್ ಲೋಕೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಟಿ ಶುಭಾ ಪೂಂಜಾ ಅವರ ವೈವಾಹಿಕ ಜೀವನದಲ್ಲಿ ಬಿರುಕು ಮೂಡಿದೆ ಅನ್ನುವಂಥ ಸುದ್ದಿ ದೊಡ್ಡ ಚರ್ಚೆ ಆಗ್ತಾ ಇತ್ತು. ಅದರ ನಡುವೆನೇ ಖುದ್ದಾಗಿ ಶುಭಾ ಪೂಂಜಾ ಅವರು ಈ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಆ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟನ್ನು ಗಮನಿಸ್ತಾ ಇದ್ದೀರಿ. ಇದರಿಂದ ಒಂದು ಕ್ಲೂ ಅಂತೂ ಸಿಗ್ತಾ ಇದೆ, ಒಂದು ಹಿಂಟ್ ಅಂತೂ ಸಿಗ್ತಾ ಇದೆ. ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಖಾತ್ರಿ ಆಗ್ತಾ ಇದೆ. ಸೊ ರಿಕ್ವೆಸ್ಟ್ ಮಾಡಿಕೊಂಡಿರುವಂಥದ್ದು ಶುಭಾ ಪೂಂಜಾ ಅವರು, ಸಮಯ ಬಂದಾಗ ಎಲ್ಲವನ್ನು ಕೂಡ ನಾನೇ ತಿಳಿಸ್ತೇನೆ, ನನಗೂ ಸುಮಂತ್ಗೂ ಸ್ವಲ್ಪ ಟೈಮ್ ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ದಿನಗಳಾದ ನಂತರ ನಾನೇ ಖುದ್ದಾಗಿ ಈ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೇನೆ, ಅಲ್ಲಿವರೆಗೂ ಸ್ವಲ್ಪ ಆ ಒಂದು ಪರ್ಸ್ನಲ್ ಸ್ಪೇಸ್ ಅಂತ ಏನಿದೆ ದಯವಿಟ್ಟು ಅದನ್ನು ನಮಗೆ ಕೊಡಿ, ಅದನ್ನು ಮೇಂಟೈನ್ ಮಾಡಿ ಅನ್ನುವಂಥ ಮನವಿಯನ್ನು ಅವರು ಮಾಡಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.